ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. कुछ ही क्षणों में आने वाली है 26 मई ये तिथि अपने आप में इतिहास की साक्षी है. शिवराज जी ने वर्षों तक प्रधानमंत्री नरेंद्र मोदी जी के साथ कार्य करते हुए जो अनुभव युवा निकल पड़े थे लाल चौक पर फैसला हो जाएगा कि किसकी मां ने दूध पिलाया है. तत्कालीन कांग्रेस की सरकार ने उस यात्रा को रोकने की कोशिश की, समझाने की कोशिश की कि लाल चौक नहीं जा सकते, लेकिन कहां रुकने वाले थे देशभक्ति के दीवाने. बाद में तय हुआ कि सब नहीं जाएंगे, बाकी यात्रा रोकेंगे. डॉक्टर जोशी जी, नरेंद्र भाई और 3 लोग और जाएंगे. और श्रीनगर के लाल चौक पर डॉक्टर जोशी और नरेंद्र भाई ने तिरंगा झंडा ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್, ಈ ಭಾಗದ ಎಲ್ಲ ಜನ ಪಕ್ಷಾತೀತವಾಗಿ ನಾನು ಎಲ್ಲ ಶಾಸಕರನ್ನು ಸಭೆಯನ್ನು ಕರೆದಿದ್ದೇನೆ. ಪಕ್ಷಾತೀತವಾಗಿ ಅವರು ಭಾರತೀಯ ಜನತಾ ಪಕ್ಷದವರು ಇರ್ಬೋದು, JDSನವರು ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಎಲ್ಲರೂ ಸೇರಿ ಒಮ್ಮತದಿಂದ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಇವತ್ತು ಇಲ್ಲಿನ ಸ್ಥಳೀಯ ಜನರಿಗೆ ಕಷ್ಟ ಆಗ್ತದೆ. ನಾವು ಈಗಾಗಲೇ ಅರಣ್ಯ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಸುಮಾರು 80% ಅರಣ್ಯ ಇಲ್ಲಿ ಇವತ್ತು ಒಂದೊಂದು ಹಂತದಲ್ಲಿ ಇದು ಸಂರಕ್ಷಿತವಾಗಿದೆ. ಅರಣ್ಯ ಸರ್, ಇದು ಜಂಟಿ ಸರ್ವೆ ವನ್ಯಜೀವಿ ಧಾಮಗಳಿದ್ದಾವೆ, ಅವೆಲ್ಲ ಪ್ರೊಟೆಕ್ಟೆಡೇ ಇದ್ದಾವೆ. ಹೀಗಾಗಿ ಮತ್ತೆ ಎಲ್ಲ ಗ್ರಾಮಗಳ ಸುತ್ತಮುತ್ತ ಎಲ್ಲ ಮಾಡಿಬಿಟ್ರೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ಈ ಭಾಗದ ಜನರ ಒಂದು ಅಭಿಪ್ರಾಯವಾಗಿದೆ. ಅವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಸರ್ವೇರ್ ಕೊಡ್ತಾ ಇದ್ರು 3 ತಿಂಗಳಿಂದ. ಅವರೇನು ಸರ್ವೇರ್ಸ್ ಇದ್ರು ಅವರೆಲ್ಲ ಸ್ಟ್ರೈಕ್ ಮೇಲೆ ಇದ್ದಾರೆ, ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಯಾರೂ ಸರ್ವೇರ್ ಲಭ್ಯ ಇಲ್ಲ. ಜಂಟಿ ಸರ್ವೆ ಅಂದರೆ ಕಂದಾಯ ಇಲಾಖೆಯವರಿಗೆ ತೆಗೆದುಕೊಂಡೇ ಮಾಡಬೇಕಲ್ಲ. ಅರಣ್ಯ ಇಲಾಖೆಯವರು ಏನಾದರೂ ನಮಗೆ ಬಿಟ್ಬಿಟ್ರೆ ನಾವು 1 ತಿಂಗಳಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ, ಎಲ್ಲ ಕಡೆಯಿಂದ ಹಾಕಿಬಿಟ್ಟು ನಮಗೇನು ತೊಂದರೆ ಇಲ್ಲ. ಅರಣ್ಯ ಇಲಾಖೆ ಕಡೆಯಿಂದ ಯಾವುದೇ ರೀತಿಯ ವಿಳಂಬ ಇಲ್ಲ. ನಾನು ಕಂದಾಯ ಮಂತ್ರಿಗಳ ಮಾನ್ಯ ಕೃಷ್ಣಬೈರೇಗೌಡರ ಜೊತೆಯಲ್ಲೂ ಮಾತಾಡಿ ಹೆಚ್ಚಿನ ಸರ್ವೇಯರ್ಗಳಿಗೆ ಇಲ್ಲಿ ನಿಯುಕ್ತಿಗೊಳಿಸಿ ಜಂಟಿ ಸರ್ವೆ ಆದಷ್ಟು ಕಾಲಮಿತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಪ್ಲಾಸ್ಟಿಕ್ ನಿಷೇಧ ಮಾಡಿದರೂ ಪ್ಲಾಸ್ಟಿಕ್ ಬರ್ತಾ ಇದೆ. ಇನ್ನೂ ಜನರಲ್ಲಿ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಆಗಬೇಕಾಗಿದೆ. ಹಿಂದೇನೋ ಹೇಳಿದ್ದೇನೆ, ಆದರೆ ಸಂಪೂರ್ಣವಾಗಿ ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಅದಕ್ಕೆ ಭಾಳ ಅಸಮಾಧಾನ ಇದೆ. ಹೀಗಾಗಿ ಈ 4 ಕಡೆ ಕುಕ್ಕೆ ಸುಬ್ರಹ್ಮಣ್ಯಂ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳೇನಿದ್ದಾರೆ ಅವರಿಗೆ ಅರಿವು ಮೂಡಿಸುವಂಥದ್ದು ಮಾಡಬೇಕು. ಹಾಗೆ 4 ಕಡೆಯಿಂದ ಏನು ಬರ್ತಾರೆ ಅಲ್ಲಿ ಒಂದು ಚೆಕ್ ಪೋಸ್ಟನ್ನು ಹಾಕಿ ಇವತ್ತು 1ನೇ ಹಂತದಲ್ಲಿ ತಪಾಸಣೆ ಮಾಡಿ ಯಾವುದೇ ರೀತಿಯ ಪ್ಲಾಸ್ಟಿಕ್, ಏಕ ಬಳಕೆ ಪ್ಲಾಸ್ಟಿಕ್ ಇವತ್ತು ಒಳಗಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅನ್ನೋಂಥ ಒಂದು ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಒಂದು ಸಭೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಭಾಗದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳಿದ್ದಾವೆ. ಇವತ್ತಿಲ್ಲಿ ಕೆಲವೊಂದು ಬಡವರಿಗೆ ಗ್ರ್ಯಾಂಟ್ ಕೊಟ್ಟಿದ್ದಿದೆ. ಚಿಕ್ಕರೋಡಿದಾಗ ಮಾತ್ರ ನಾವೆಲ್ಲರ ನೀವು ಒಂದು ಫಿಕ್ಸ್ ಆಗ್ಬಿಡ್ತೀರ. 30,000, 50,000, 1 ಲಕ್ಷ ಸಂಬಳ. ನೀವು ಬೆಳಿಗ್ಗೆ ಹೋಗಿ ಒಂದಷ್ಟು ಕೆಲಸ ಮಾಡೋದು. ನೀವು ಈ ಥರ ಇಂಡಿಪೆಂಡೆಂಟ್ ಆಗಿ ನೀವೇನಾದ್ರು ಅಳವಡಿಸ್ಕೊಂಡ್ರೆ ನೀವೇ ಯಜಮಾನರ ಥರ 4 ಜನ 5 ಜನ 10 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡಬಹುದು.
ನಿಮ್ಮ ಆರ್ಥಿಕವಾಗೂ ಹೆಚ್ಚು ನಿಮ್ಮ ಎಫರ್ಟ್ ಮೇಲೆ ನೀವು ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಸ್ಟಾರ್ಟ್ಅಪ್ಗಳು ಕೃಷಿನಲ್ಲಿ ಬಹಳ ಕಡಿಮೆ ಇದೆ. ಅಂದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ನಮಗೆ? ಏನಾದರೂ ಅದನ್ನ ಹೆಚ್ಚು ಒತ್ತು ಕೊಟ್ಟು ಕೃಷಿಗೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ನಾವು ಪರಿಹರಿಸಲಿಕ್ಕೆ ಅವಕಾಶ ಆಗುತ್ತಾ? ಆ ಸಮಸ್ಯೆಗಳನ್ನ ನಾವು ಪರಿಹರಿಸುವಂತ ನಿಟ್ಟಿನಲ್ಲಿ ಬರುವಂತ ಸವಾಲುಗಳೇನು, ಅದನ್ನ ಯಾವ ರೀತಿ ನಾವು ಎದುರಿಸಬೇಕಾಗುತ್ತೆ, ಅದಕ್ಕೆ ನಮ್ಮ ತಯಾರಿ ಏನು, ಇದ್ರ ಬಗ್ಗೆ ಚರ್ಚೆಗಳು ಅವಶ್ಯಕವಾಗಿ. ಬಯಲು ಸೀಮೆ ಕೋಲಾರ ಭಾಗದಲ್ಲಿ ರೈತರು ಮಳೆಯ ನೀರನ್ನೇ ಹೆಚ್ಚು ಅವಲಂಬಿಸಿದ್ದು, ಇತ್ತೀಚೆಗೆ ಕೊಳವೆ ಬಾವಿಗಳು ನೀರಾವರಿಯ ಭಾಗವಾಗಿವೆ. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಅಂತರ್ಜಲ ಮಟ್ಟ ಕುಸಿದಿದೆ. ಆದರೂ ರೈತರು ಎದೆಗುಂದದೆ ಕೊಳವೆ ಬಾವಿಗಳಿಗೆ ಪರ್ಯಾಯವಾಗಿ ಪಾಲಿಹೌಸ್ ಅಂದರೆ ಹಸಿರುಮನೆ ಮೇಲೆ ಬೀಳುವ ಮಳೆಯ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿ ವೈಜ್ಞಾನಿಕವಾಗಿ ಬಳಸುತ್ತಿದ್ದಾರೆ. ಕೋಲಾರ ತಾಲೂಕಿನ ಮದನಹಳ್ಳಿ ಗ್ರಾಮದ ರೈತರಾದ ವೆಂಕಟಸ್ವಾಮಿ ರೆಡ್ಡಿ ಮತ್ತು ರವಿಶಂಕರ್ ಸಹೋದರರು ಕೇಂದ್ರ ಸರ್ಕಾರದ ಅಟಲ್ ಭೂಜಲ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡು ಮಳೆ ನೀರು ಕೊಯ್ಲು ಮೂಲಕ ನೀರು ಸಂಗ್ರಹಿಸಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ರೈತ ವೆಂಕಟಸ್ವಾಮಿ ರೆಡ್ಡಿ ಮತ್ತು ರವಿಶಂಕರ್ ಸಹೋದರರು ಸಮಗ್ರ ಬೇಸಾಯ ಪದ್ಧತಿ ಅನುಸರಿಸುತ್ತಿದ್ದಾರೆ. ಇದರಿಂದ ವರ್ಷ ಪೂರ್ತಿ ಒಂದಲ್ಲ ಒಂದು ಬೆಳೆ ಬೆಳೆಯುತ್ತಿದ್ದು ಕೈತುಂಬಾ ಸಂಪಾದನೆಯನ್ನೂ ಮಾಡುತ್ತಿದ್ದಾರೆ. ತೋಟದಲ್ಲಿ ಹವಾಮಾನ ಮಾಪನ ಕೇಂದ್ರ ಸ್ಥಾಪಿಸಿದ್ದು ಇದರಲ್ಲಿ ತೇವಾಂಶ ಹಾಗೂ ಉಷ್ಣಾಂಶ ದಾಖಲಾಗುತ್ತದೆ. ಇದರಿಂದಾಗಿ ಹವಾಮಾನಕ್ಕೆ ಅನುಗುಣವಾಗಿ ಬೆಳೆ ಮಾರ್ಪಾಡು ಮಾಡಿಕೊಳ್ಳುತ್ತಾರೆ. ಪಾಲಿಹೌಸ್ನಲ್ಲಿ ಕ್ಯಾಪ್ಸಿಕಂ ಬೆಳೆಯಲಾಗಿದೆ. ಜಮೀನಿನಲ್ಲಿ ಕೊತ್ತಂಬರಿ, ಟೊಮೆಟೊ, ಮಾವು ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನು ಬೆಳೆದಿದ್ದು ಜೇನು ಹಾಗೂ ಕುರಿ ಸಾಕಾಣಿಕೆ ಕೂಡ ಮಾಡುತ್ತಿದ್ದಾರೆ. ಪ್ರಗತಿಪರ ರೈತ ವೆಂಕಟಸ್ವಾಮಿ ರೆಡ್ಡಿ, ಕೇಂದ್ರದ ಅಟಲ್ ಭೂಜಲ ಯೋಜನೆಯು ಬಹಳ ಉಪಯುಕ್ತವಾಗಿದೆ. ತೋಟಗಾರಿಕೆ ಇಲಾಖೆ ಮೂಲಕ ಈ ಯೋಜನೆಯ ಲಾಭ ಪಡೆದಿದ್ದು ತಮ್ಮ 2 ಎಕರೆ ಪ್ರದೇಶದಲ್ಲಿ ಪಾಲಿಹೌಸ್ ನಿರ್ಮಿಸಲಾಗಿದೆ. ಪಾಲಿಹೌಸ್ ಮೇಲೆ ಬಿದ್ದ ನೀರನ್ನು ಸಂಗ್ರಹಿಸಿ ಬಳಿಕ ಪೈಪ್ಲೈನ್ ಮೂಲಕ ಕೃಷಿ ಹೊಂಡಗಳಿಗೆ ಹರಿಸಲಾಗುತ್ತದೆ. ಸುಮಾರು 20 ಲಕ್ಷ ಲೀಟರ್ ನೀರು ಸಂಗ್ರಹವಾಗಿದ್ದು ಪಾಲಿಹೌಸ್ ನಿರ್ಮಾಣಕ್ಕೆ 70 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಮಳೆಯ ನೀರು ಅತ್ಯಂತ ಉತ್ಕೃಷ್ಟವಾಗಿದ್ದು ಇದರಿಂದ ಒಳ್ಳೆಯ ಬೆಳೆ ಬೆಳೆಯಬಹುದು ಎಂದರು. ಅಂದಾಜು ಮೊತ್ತ 70 ಲಕ್ಷ ಆಯಿತು. ಸರ್ಕಾರದಿಂದ ಸಹಾಯದಿಂದ ನಮಗೆ 30 ಲಕ್ಷ ಸಿಕ್ತು. ಹಾಗಾಗಿ ಇದನ್ನು ಮಾಡಿಸ್ಕೊಂಡು ನಾವು ಬೆಳೆ ಬೆಳೀತಿದ್ದೀವಿ. ಅದಕ್ಕಿಂತ ಏನಪ್ಪ ಅಂತಂದರೆ ವಿಶೇಷವಾಗಿ ಇದರಲ್ಲಿ ಬರ್ತಕ್ಕಂಥ ಮಳೆ ಬೀಳ್ತಕ್ಕಂಥ ನೀರನ್ನು ಒಂದು ಪೈಪ್ಲೈನ್ ಮಾಡಿ ಒಂದು ಕೃಷಿ ಹೊಂಡ ಮಾಡಿಕೊಂಡು ಸುಮಾರು ಒಂದು 20 ಲಕ್ಷ ಲೀಟರ್ ಸಾಮರ್ಥ್ಯದ ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದೀವಿ. ಪ್ರಗತಿಪರ ರೈತ ರವಿಶಂಕರ್, ಹಳೆಯ ಪದ್ಧತಿಯ ಮೂಲಕ ಕೃಷಿ ಮಾಡಿದರೆ ಲಾಭದಾಯಕವಾಗಿ ಕೃಷಿ ಮಾಡಲು ಸಾಧ್ಯವಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ರೈತ ಸ್ನೇಹಿ ಯೋಜನೆಗಳನ್ನು ರೂಪಿಸಿವೆ. ಅದರಲ್ಲೂ ಕೇಂದ್ರ ಸರ್ಕಾರದ ಅಟಲ್ ಭೂಜಲ ಯೋಜನೆ ಅತ್ಯಂತ ಉಪಯುಕ್ತವಾಗಿದೆ. ರೈತರು ಸರ್ಕಾರಗಳ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಮುಖ್ಯವಾಗಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕು. ಇದರಿಂದ ಆದಾಯ ಹೆಚ್ಚಿಸಿಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಬಹುದು ಎಂದು ಹೇಳಿದರು. ಒಂದು ಸಕ್ಸಸ್ ಅಂತ ಅನ್ನೋದು ಒಬ್ಬ ರೈತನಿಗೆ ಬರಬೇಕು ಅಂತಂದರೆ ಹೊಸ ಇನ್ನೋವೇಟಿವ್ ಆಗಿ ಯೋಚನೆ ಮಾಡಬೇಕು. ಇನ್ನೋವೇಟಿವ್ ಆಗಿ ಬೆಳೆಗಳನ್ನ ಅಳವಡಿಸ್ಕೊಂಡು ಹೋಗಬೇಕು. ಕೃಷಿನೇ ನಂಬಿಕೊಂಡು ಇವತ್ತು ಸಮಗ್ರವಾಗಿ ಆದಾಯದಲ್ಲಿರ್ಬೋದು. ಕೋಲಾರ ತಾಲೂಕಿನ ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕ ಶಿವಾರೆಡ್ಡಿ, ಕೋಲಾರ ಭಾಗದಲ್ಲಿ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದ್ದು ಮಳೆಯ ನೀರನ್ನು ಸದ್ಬಳಕೆ ಮಾಡಿಕೊಂಡು ಹೆಚ್ಚೆಚ್ಚು ಬೆಳೆಗಳನ್ನು ಬೆಳೆಯಲು ಹಾಗೂ ಅಧಿಕ ಇಳುವರಿ ಪಡೆಯುವ ಉದ್ದೇಶದಿಂದ ಅಟಲ್ ಭೂಜಲ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಅಂತರ್ಜಲ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ವೈಜ್ಞಾನಿಕ ರೀತಿಯಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಗುಣಮಟ್ಟದ ಬೆಳೆಗಳನ್ನು ಬೆಳೆಯುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿತ ಹಿನ್ನೆಲೆಯಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡಿಕೊಂಡು ಆ ನೀರನ್ನು ಬಳಕೆ ಮಾಡಿಕೊಂಡು ಅದಕ್ಕೆ ಇಳುವರಿ ಮುಂದಿನ ಮಾಡುವ ಉದ್ದೇಶದಿಂದ ಅಟಲ್ ಭೂಜಲ ಯೋಜನೆಯನ್ನು
ಅನುಷ್ಠಾನಗೊಳಿಸ್ತಾ ಇದ್ವಿ. ಈ ಯೋಜನೆಯಲ್ಲಿ ನೀರಾವರಿ ಮತ್ತು ಸಂರಕ್ಷಿತ ಬೇಸಾಯಗಳು ಕಾರ್ಯಕ್ರಮಗಳನ್ನು ಅಳವಡಿಸ್ತಾ ಇದ್ವಿ. ಕೃಷಿ ಲಾಭದಾಯಕ ಉದ್ಯಮವಾಗಲು ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಅಟಲ್ ಭೂಜಲ ಯೋಜನೆಯೂ ಒಂದಾಗಿದೆ. ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ವೈಜ್ಞಾನಿಕ ಮನೋಭಾವ ಮೈಗೂಡಿಸಿಕೊಂಡರೆ ಕೃಷಿ ಲಾಭದಾಯಕ ಆಗಲಿದೆ ಎಂಬುದಕ್ಕೆ ಈ ರೈತರು ಮಾದರಿಯಾಗಿದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.